ಮಾನ್ಯ ಅಧ್ಯಕ್ಷರೇ, 1928ನೇ ಚುಕ್ಕೆ ಗುರುತಿನ ಪ್ರಶ್ನೆಯನ್ನ ಮಾನ್ಯ ಶಿಕ್ಷಣ ಸಚಿವರಿಗೆ ಕೇಳಕ್ಕೆ ಬಯಸ್ತೀನಿ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಸಚಿವರು ಉತ್ತರ ಕೊಟ್ಟರೆ ಅಧ್ಯಕ್ಷರೇ, ವಿಶೇಷವಾಗಿ ಬಸವ ಕಲ್ಯಾಣ ನನ್ನ ಬಾರ್ಡರ್ ತಾಲೂಕು ಅಧ್ಯಕ್ಷರೇ, ನನ್ನ ಪೂರಾ ಮಹಾರಾಷ್ಟ್ರ ಹತ್ಕೊಂಡು ತಾಲೂಕಾದ ಅಧ್ಯಕ್ಷರೇ, 7 KPS ಶಾಲೆಗಳು ಈ ಸಲ ನನಗೆ ಹೊಸದಾಗಿ ಸ್ಯಾಂಕ್ಷನ್ ಮಾಡಿ ನನ್ನ ವಿಧಾನಸಭಾ ಮತಕ್ಷೇತ್ರ ಕೊಟ್ಟರೆ ಅಧ್ಯಕ್ಷರೇ. 7 KPS ಶಾಲೆಗಳು. ಅದಕ್ಕೆ ಸಮಸ್ತ ಬಸವ ಕಲ್ಯಾಣದ ಮಹಾಜನತೆಯ ಪರವಾಗಿ ಶಿಕ್ಷಣ ಸಚಿವರಿಗೆ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ನಮ್ಮ ರಹೀಂ ಖಾನ್ ಬಿ ಪ್ರಯತ್ನ ಇರ್ಬೋದು, ಮತ್ತು ಅವ್ರ ಹೆಸರು ತೊಗೊಂಡಿಲ್ಲ ಅಂದ್ರೆ ತಪ್ಪಾಗ್ತದ, ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಅಧ್ಯಕ್ಷರೇ. ಸಪರೇಟ್ ಹೋಗಿ ಹೇಳಿ, ಈಗ ಮುಂದುವರಿಸಿ, ಪ್ರಶ್ನೆ ಮುಂದುವರಿಸಿ ಮಾರ್ರೆ. ಅಧ್ಯಕ್ಷರೇ, ಸಮಸ್ಯೆ ಏನದಂದ್ರೆ ಅಧ್ಯಕ್ಷರೇ, ಸಚಿವರಿಗೆ ಧನ್ಯವಾದ ಹೇಳ್ತೀನಿ. ಮತ್ತೆ ಬಾರಿ ಆ ಎಲ್ಲ 7 KPS ಶಾಲೆಗಳು ಅವ್ರ ಕಡೆಯಿಂದ ಒಯ್ದು ಭೂಮಿ ಪೂಜೆ ಮಾಡಿಸ್ತೀನಿ. ಬಸವ ಕಲ್ಯಾಣ ತುಂಬ ಬ್ಯಾನರ್ ಹಾಕಿ ಪ್ರಶ್ನೆ ಕೇಳಿ. ಅದು ಒಂದು. ಅಧ್ಯಕ್ಷರೇ, KPS ಶಾಲೆಗಳೊಳಗೆ ಒಂದು ಸಣ್ಣ ತೊಂದರೆ ಏನಪ್ಪಾ ಅಂದ್ರೆ, ನಮ್ಮ ಭಾಗದೊಳಗೆ ಈಗ ಬಿ ಅಧ್ಯಕ್ಷರೇ ಇಂಗ್ಲಿಷ್ ಭಾಷೆ ಅಂದ್ರೆ ಕಬ್ಬಿಣದ ಕಡಲೆ ಅದ ನಮ್ಮ ಕಡೆ, ಭಾರಿ ಸಮಸ್ಯೆ ಅದ. ಅದು ತಮ್ಮ ಗಮನಕ್ಕೆ ಬಂದೋ ಇಲ್ಲೋ ಗೊತ್ತಿಲ್ಲ. ತಾವು ಈ ಕಡೆ ಎಲ್ಲ ಕೇರಳ ಇಂಗ್ಲಿಷ್ ಮಾಧ್ಯಮದ ಕಲ್ತೀರಿ, ನಿಮ್ಗೆ ಅದು ಏನ್ ತೊಂದರೆ ಗೊತ್ತಿಲ್ಲ ಅಧ್ಯಕ್ಷರೇ. ಅದಕ್ಕೆ ದಯಮಾಡಿ ಶರಣ್ ಅದೇ ಹೇಳ್ತೀನಿ ಅಧ್ಯಕ್ಷರೇ. KPS ಶಾಲೆ ಹೊಸ ತಾಲೂಕು ಆರೋಗ್ಯ ಅಧ್ಯಕ್ಷರೇ, ತಾಲೂಕಾ ಅಂತ ಬಂದ್ರೆ ನಿಮ್ಗೆ ಆಶ್ಚರ್ಯ ಅನಿಸ್ತಲ್ಲ. ಪ್ರಶ್ನೆ ಕೇಳಿ, ಪ್ರಶ್ನೆ ಕೇಳತ್ತೀನಿ ಅಧ್ಯಕ್ಷರೇ. ಇವತ್ತು ನಮ್ಮಲ್ಲಿ BO ಕಚೇರಿ ಬೇಕು, ಅದನ್ನ ಹೇಳಿ ಬೇಕು ಅಧ್ಯಕ್ಷರೇ. ಮೊಳಕಾಲಿನ ಸಂಬಂಧ ಕೇಳಂದ್ರೆ ನೀವು ಟೊಂಕದ ಏನು ಕೇಳಬೇಡ ಅಂದ್ರೆ ಹೆಂಗ ಅಧ್ಯಕ್ಷರೇ? ಮೊಳಕಾಲಿನ ಸಮಸ್ಯೆ ಅಂದ್ರೆ ಟೊಂಕದ ಹೇಳ್ಬೇಕಾದ್ರೆ ನಮ್ಮ ಸಮಸ್ಯೆ ಏನದ ಅಂತ ನೀವು ಮೊಳಕಾಲಿನ ಕೇಳಿದ್ರೆ ಅದೇ ಕೇಳಂದ್ರೆ ಹೆಂಗ ಅಧ್ಯಕ್ಷರೇ? ನೀವು ಪ್ರಶ್ನೆ ನಿಮ್ದು ಇಲ್ಲಿ ಇರೋದು BO ಆಫೀಸ್ ಬಗ್ಗೆ. ಹೌದು ಅಧ್ಯಕ್ಷರೇ. KPS ಗೆ ಹೋಗಿದ್ದೀರಿ, ಆಗ್ತದ? KPS ಸ್ಕೂಲ್ ಏನ್ ಸಮಸ್ಯೆ ಅದ ಹೇಳ್ಬೇಡ, ಅದು ಸಪರೇಟ್ ಆಗಿ ಮಾತಾಡಿ. ಇಲ್ಲಿ ಪ್ರಶ್ನೆ ಕೇಳಿ. ಈಗ ಅದಕ್ಕೆ ದಯಮಾಡಿ ಸಚಿವರೇ, ನಮ್ಮಲ್ಲಿ ಇಂಗ್ಲಿಷ್ ಮಾಧ್ಯಮದ ಶಿಕ್ಷಕರಿಗೆ ಕೊಡ್ರಿ. ಮತ್ತೆ ಯಾವುದೇ ಶಾಲೆಗೆ ಅಧ್ಯಕ್ಷರೇ D ಗ್ರೂಪ್ ಕೆಲಸ ಮಾಡೋರಿಲ್ಲ, ಹೋಗಿ ಟೀಚರ್ಗಳೇ ಹುಡುಕ್ಬೇಕು ಅಧ್ಯಕ್ಷರೇ. ಸಾಲಿ ಇದು ಮುಗಿತಾ? ಕಚೇರಿ ಮುಗಿತಾ? ದಯಮಾಡಿ ಅದು ಒಂದು. ಅತಿಥಿ ಶಿಕ್ಷಕರಿಗೆ ಅಧ್ಯಕ್ಷರೇ ದಯಮಾಡಿ 12,000 ಸ್ಯಾಲ್ರಿ ಕೊಡ್ಲತ್ತೀರ ಅವರಿಗೆ. ಅವ್ರ ಜೊತೆ ಕೆಲಸ ಮಾಡೋರು ಸ್ಯಾಲ್ರಿ ಏನ್ ತೋತಾರೆ? 80,000 1 ಲಕ್ಷ ರೂಪಾಯಿ ಸ್ಯಾಲ್ರಿ ಬಾಜು ಕೆಲಸ ಮಾಡೋರು ತೋತಾನೆ. ಅವ್ರು 12,000 ಯಾವ ರೀತಿ ಕೆಲಸ ಮಾಡ್ಬೇಕು ಅಧ್ಯಕ್ಷರೇ? ಅದಕ್ಕೆ ದಯಮಾಡಿ ಅತಿಥಿ ಶಿಕ್ಷಕರಿಗೆ ಒಳ್ಳೆ ಸಂಬಳ ಕೊಡ್ತಕ್ಕಂಥದ್ದು ಅಧ್ಯಕ್ಷರೇ. ಇನ್ನೊಂದು ಲಾಸ್ಟ್ ಕ್ವಶನ್ ಅಧ್ಯಕ್ಷರೇ. ಅಧ್ಯಕ್ಷರೇ, ಹುಣಸೂರು ತಾಲೂಕಾ ನೀವೆಲ್ಲರ ಕೇಳಿರಿ, 18 ಊರುಗಳವ ಒಂದು ತಾಲೂಕಾ ನಮ್ಮದು, 18 ಊರುಗಳು. ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲೇ ದಯಮಾಡಿ 50-60 ಹಳ್ಳಿ ಮೇಕಾರ್ ಸಾಯ್ಗೋರ್ ಸರ್ಕಲ್ ಸೇರಿಸಿ ಅದಕ್ಕೊಂದು ಸಮರ್ಪಕ ತಾಲೂಕಾ ಮಾಡಿಕೊಡ್ರಿ ಅಂತ ಹೇಳಿ ನಮ್ಮ ಬೇಡಿಕೆ ಅದ. ಅದ್ರ ಜೊತೆಗೆ ಅಧ್ಯಕ್ಷರೇ, ಸಚಿವರೇ, 7 ಸ್ಕೂಲ್ಗಳೊಳಗ ಶಿಕ್ಷಕರು ರಿಟೈರ್ಡ್ ಆಗ್ಯಾರ, ಶಿಕ್ಷಕರು ಸತ್ತಾರ, ಅಲ್ಲಿ ಶಿಕ್ಷಕರಿಗೆ ತುಂಬತಕ್ಕಂಥದ್ದಾಗ್ತಾ ಇಲ್ಲ. 11,000 ಶಿಕ್ಷಕರು ಕರೆದ್ರೆ ನೀವು ಧನ್ಯವಾದ ಹೇಳ್ತೀನಿ ನಾವು. ಆದ್ರೆ ಅಲ್ಲಿ ತನಕ ಅದ್ರ ಪರಿಸ್ಥಿತಿ ಏನು? ಇವತ್ತಿಗೆ ಬಿ ಬಸವ ಕಲ್ಯಾಣದ ಸಚಿವರೇ, ಏಕೋಪಾಧ್ಯಾಯ ಶಾಲೆಗಳು ನಮ್ಮ ಕಡೆ, ಒಂದು ಶಾಲೆದಾಗ ಒಬ್ಬನೇ ಮಾಸ್ತರ್, ನಂಬಲ್ಲಿ ಒಂದು ಸ್ಕೂಲ್ನೊಳಗೆ ಒಬ್ಬನೇ ಟೀಚರ್, ಏಕೋಪಾಧ್ಯಾಯ ಶಾಲೆಗಳು. ದಯಮಾಡಿ ಆದಷ್ಟು ಜಲ್ದಿ ಈ ಸಮಸ್ಯೆಗಳು ತಾವು ಬಗೆಹರಿಸಬೇಕಂತ ಹೇಳಿ ತಮ್ಮ ವಿನಂತಿ ಮಾಡ್ತೀನಿ. ತಾವು ಒಳ್ಳೆ ಕೆಲಸ ಮಾಡ್ಲತ್ತೀರಿ, ನನಗೆ ಗೌರವದ ನಿಮ್ಮ ಬಗ್ಗೆ. ಪೇಪರ್ ಅಲ್ಲಿ ಹೋಗಿ. ಮಾನ್ಯ ಅಧ್ಯಕ್ಷರೇ, BO ಆಫೀಸು ಎಲ್ಲೆಲ್ಲಿ ಸುಮಾರು 50-60 ಕಡೆಗೆ ಇನ್ನೂ ನಾವು ಮಾಡೋದು ಕೂಡ ಇದೆ, ಇಲ್ಲ ಅಂತ ಹೇಳಲ್ಲ. ಯಾಕೆಂದರೆ ಕ್ರಮೇಣ ಸರ್ಕಾರಗಳು ಬಂದಾಗ ಒಂದು ತಾಲೂಕನ್ನ ಡಿವಿಷನ್ ಮಾಡಿ ಇಲ್ಲ ಹೊಸ ತಾಲೂಕನ್ನ ತಂದಾಗ ತಾಲೂಕು ಆಫೀಸು ಮತ್ತು ಪೊಲೀಸ್ ಆಫೀಸು ಮತ್ತು EO ಆಫೀಸ್ ಇವನ್ನ ಮಾತ್ರ ಮಾಡ್ತಾ ಇದ್ದಾರೆ. BO ಆಫೀಸು ಮತ್ತು ಬೇರೆ ಬೇರೆ ಇಲಾಖೆದು ಏನು ಮಾಡ್ತಾ ಇಲ್ಲ. ಆದರೆ ಅವ್ರಿಗೆ ಯಾವುದೇ ಥರದ ತೊಂದರೆ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಮುಂಚೆ ಹೆಂಗೆ ನಡೀತಾ ಇತ್ತು ಆ ಥರ ಮಾಡ್ತೀವಿ. ಮುಂದೆ ಏನಾದರೂ ನಾವು ಕೂಡ ಇದಕ್ಕೂ ಕಳಿಸಿದ್ದು, ಆದರೂ ಕೂಡ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ನಮಗೆ ಹಣದ ವ್ಯವಸ್ಥೆ ಏನಾದರೂ ಆಯಿತು ಅಂತ ಹೇಳಿದರೆ ನಮ್ದೆಲ್ಲರೂ ಜಾಗ ಇದ್ದೇ ಇರ್ತದೆ. ಅಲ್ಲಿ BO ಆಫೀಸ್ನ ಕಳಿಸೋದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ, ಯಾಕೆಂದರೆ ಆರ್ಥಿಕ ಇಲಾಖೆ ಅವ್ರ ಹತ್ರನೇ ಇರೋದ್ರಿಂದ ಅವರಿಗೂ ಕೂಡ ಮನವಿ ಮಾಡಿದ್ದೀನಿ. ಎಲ್ಲೆಲ್ಲಿ ಜರೂರಿ ಅವಶ್ಯಕತೆ ಇದೆ ಅಲ್ಲಾದರೂ ಫಸ್ಟ್ ಕೊಡಿ ಅಂತಕ್ಕಂಥದ್ದು ಕೆಲವು ಮನವಿಯನ್ನು ಕೂಡ ಮಾಡಿ ಆದಷ್ಟು ಬೇಗ ಅದನ್ನ ನಾವು ಮಾಡ್ತಕ್ಕಂಥದ್ದು. ಈಗ ಇಂಗ್ಲೀಷ್ ಟೀಚರ್ಸ್ ನೀವು ಹೇಳ್ತಕ್ಕಂಥದ್ದು ಹೋದ ಸತಿ ನಾನು ಬೈಲಿಂಗ್ವಿಲ್ ಅಂತ ಹೇಳಿ ನಾವು ಸ್ಟಾರ್ಟ್ ಮಾಡಿದ್ವಿ. ಮಾನ್ಯ ಅಧ್ಯಕ್ಷರೇ, ಸದನದಿಂದ ಒಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಹೊರಗಡೆ ಮಾಧ್ಯಮದಲ್ಲಿ ಕೂಡ ನೀವು ನೋಡ್ತಾ ಇದ್ದೀರಿ, ಚರ್ಚೆಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ಅದು ಮಾಡಬೇಕಾಗತ್ತೆ. ಸದನದಿಂದ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಯಾವುದೇ ಕಾರಣಕ್ಕೂ ಒಂದು ಶಾಲೆನೂ, ಸರ್ಕಾರಿ ಶಾಲೆ ಬರೀ ಕನ್ನಡ ಅಲ್ಲ, ಯಾವುದೇ ಸರ್ಕಾರಿ ಶಾಲೆನ ನಮ್ಮ ಸರ್ಕಾರದಿಂದ ನಾವು ಕ್ಲೋಸ್ ಮಾಡೋದಿಲ್ಲ ವಾಲಂಟಿಯರ್ ಆಗಿ. ಅದನ್ನು ಒಂದು ಹೇಳಬೇಕಾಗುತ್ತೆ. ಯಾಕೆಂದರೆ ಅದು ಹೊರಗಡೆಗೆ ಭಾಳ ಮಾಧ್ಯಮದಲ್ಲಿ ಬೇರೆ ರೀತಿಯಲ್ಲಿ ಬರ್ತಾ ಇದೆ. ಆಮೇಲೆ ಅವರಿಗೆ ಏನು ಇಂಗ್ಲೀಷ್ ಟೀಚರ್ಸ್ ಬೇಕು ಅಂತ ಹೇಳಿ ಈ ಸತಿಗೆ ನಾವು ಗೆಸ್ಟ್ ಟೀಚರ್ಸ್ ಏನೇನು ತೊಗೊಂಡಿದ್ದೀವಿ ಅವ್ರನ್ನ ಇಂಗ್ಲೀಷ್ ಬರ್ತಕ್ಕಂಥದ್ದು. ಆಮೇಲೆ ನೆಕ್ಸ್ಟು APF ಮತ್ತು ಬೇರೆ ಬೇರೆ ಔಟ್ಸೋರ್ಸಿಂದನೂ ಕೂಡ ನಾವು ಟ್ರೈನಿಂಗು ಕೂಡ ನೀವು ಮಾಡ್ತಾ ಇದ್ದೀವಿ. ಮುಂದಿನ ವರ್ಷ ನನಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಎಲ್ಲೆಲ್ಲಿ ಎಷ್ಟೆಷ್ಟು ಮಕ್ಕಳು ಯಾವ
ಮೀಡಿಯಂ ಅಲ್ಲಿ ಓದ್ತಾ ಇದ್ದಾರೆ ಎಲ್ಲದೂ ಕೂಡ. ಅದಕ್ಕೆ ಅನುಗುಣವಾಗಿ Okay. ಟೀಚರ್ಸ್ ನ ಕೊಡ್ತಕ್ಕಂಥದ್ದು ವ್ಯವಸ್ಥೆನ ನಾವು 100% ನಾವು ಮಾಡ್ತಕ್ಕಂಥದ್ದನ್ನ ನಾವು ಮಾಡ್ತೀವಿ. ಅಧ್ಯಕ್ಷರ ಕೊನೆಯದಾಗ ಅಧ್ಯಕ್ಷರೇ, ನಮ್ ಕಡೆ ಎಕ್ಕಂಬ, ಹಂದ್ರಾಳ್, ಮಾಸನಾಳ್, ಕೋಟಮಾಳ್, ಹನುಮಂತವಾಡಿ, ಅಂಬೇವಾಡಿ, ಸೋದಾಪ್ತ ಹಳ್ಳಿಯೊಳಗೆ ಅಧ್ಯಕ್ಷರ ಕೇಳ್ರಿ, ಮರಾಠಿ ಮಾಧ್ಯಮ ಸ್ಕೂಲ್ಗಳು ಇವತ್ತಿಗೆ ಬಿ ಮರಾಠಿ ಮಾಧ್ಯಮ ಶಾಲೆಗಳು, ಕನ್ನಡ ಮಾಧ್ಯಮ ಶಾಲೆಗಳೇ ಇಲ್ಲ ಅಲ್ಲಿ. ಅಲ್ಲಿಂದ ಎಲ್ಲ ಪಾಲಕರನ್ನ ಏನ್ ವಿನಂತಿ ಮಾಡ್ತಾರಂದ್ರೆ ನಮ್ಮ ಮಕ್ಕಳ ಬದುಕು ಹಾಳಾಲತ್ತದ, ಆ ಶಾಲೆಗಳು ಕನ್ನಡ ಮಾಧ್ಯಮ ಶಾಲೆಗಳಾಗಿ ಪರಿವರ್ತನೆ ಮಾಡ್ಬೇಕು ಅಧ್ಯಕ್ಷರೇ. ಆಯ್ತು, ಕನ್ನಡ ಮಾಧ್ಯಮದ ಶಾಲೆಗಳು ಮಾಡ್ಬೇಕು, ಕರ್ನಾಟಕದೊಳಗೆ ಶಾಲೆಗಳು ಕನ್ನಡ ಮಾಧ್ಯಮ ಇರ್ಬೇಕು. ಮಾನ್ಯ ಅಧ್ಯಕ್ಷ, ಇದು ಬಹಳ ಮುಖ್ಯ. ಯಾಕೆಂದ್ರೆ ಮೊನ್ನೆನೂ ಕೂಡ ಈ ಬೆಳಗಾಂ ಮಹಾರಾಷ್ಟ್ರ ಬಾರ್ಡರ್ ಇರ್ಬೋದು, ಆ ಸಂದರ್ಭದಲ್ಲಿ ಒಂದು ಆರ್ಡರೇ ಮಾಡಿದ್ದೀನಿ. ಬಾರ್ಡರ್ ಇರ್ತಕ್ಕಂಥ ಎಲ್ಲ ಕನ್ನಡ ಮಾಧ್ಯಮಗಳಿಗೆ ಫಸ್ಟ್ ಪ್ರಯಾರಿಟಿ ಕೊಟ್ಟು ಅವ್ರಿಗೆ ಟೀಚರ್ಸ್ ಇರ್ಬೋದು, ಬಿಲ್ಡಿಂಗು ಎಲ್ಲದನ್ನೂ ಕೊಡ್ತಕ್ಕಂಥದ್ದು. ಅದ್ರ ಜೊತೆಗೆ ಈವನ್ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಬಾರ್ಡರ್ಲು ಕೂಡ ಎಲ್ಲೆಲ್ಲಿ ಅವಶ್ಯಕತೆ ಇದೆ ನಮ್ಮ ಇಲಾಖೆಯವ್ರಿಗೂ ಕೂಡ ನಾನು ಡೈರೆಕ್ಷನ್ಸು ಕೂಡ ಕೊಟ್ಟಿದ್ದೀನಿ. ಕಂಪಲ್ಸರಿ ಯಾವುದೇ ಕಾರಣಕ್ಕೂ ನೀವು ಕನ್ನಡ ಒಬ್ಬ ಮಕ್ಕಳಿದ್ರೂ ಕೂಡ ಒಂದು ಟೀಚರು ಮತ್ತು ಅಲ್ಲಿ ಮಿಡ್ ಡೇ ಮೀಲ್ಸ್ ಇರ್ಬೋದು ಎಲ್ಲದೂ ಕೂಡ ಸುಸರ್ಜಿತವಾಗಿ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ತಗೊಳ್ತೀವಿ. ವೈಯಕ್ತಿಕವಾಗಿ ಯಾವುದೇ ಸದಸ್ಯರು ಕೂಡ ನನಗೆ ಕೊಟ್ಟಾಗ ಅದನ್ನು ಯಾವುದೇ ತರದ ತೊಂದರೆ ಇಲ್ಲದೆ ಇರತಕ್ಕಂಥದ್ದಲ್ಲಿ ಕನ್ನಡ ಶಾಲೆಯನ್ನ, ಮಾಧ್ಯಮವನ್ನ, ಭಾಷೆಯನ್ನ ಉಳಿಸ್ತಕ್ಕಂಥ ಕೆಲಸ ನನ್ನ ಇಲಾಖೆಯಲ್ಲಿ ನಾವು 100% ಮಾಡೇ ಮಾಡ್ತೀವಿ ಅನ್ನೋದ ವಿಶ್ವಾಸವನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಮಂಜು ಸನ್ಮಾನ್ಯ ಸಭಾಧ್ಯಕ್ಷರೇ, 2036 ಚುಕ್ಕೆ ಪ್ರಶ್ನೆಯನ್ನ ಮಾನ್ಯ ಹಿಂದೆ ಸಚಿವರಿಗೆ ಕೇಳಲು ಬಯಸ್ತೇನೆ. ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಸಭಾಧ್ಯಕ್ಷರೇ, ಉತ್ತರವನ್ನ ಅಧಿಕಾರಿಗಳು ಏನು ಕೊಟ್ಟಿದ್ದಾರೆ ಅದನ್ನ ಮಾನ್ಯ ಮಂತ್ರಿಗಳು ಒದಗಿಸಿದ್ದಾರೆ. ಇದು 2017-18ರಲ್ಲಿ ಆ ಭಾಗದ ರೈತರುಗಳಿಗೆ ಅನುಕೂಲ ಆಗಬೇಕು ಅಂತ ಹೇಳಿ 220 kV ಆಗಬೇಕು ಅಂತ ಹೇಳಿ ಸ್ಯಾಂಕ್ಷನ್ ಆಗಿದ್ದು ಇಲ್ಲಿವರೆಗೂ ಆಗಿಲ್ಲ. ಕಾರಣ ಏನು ಅಂದರೆ ಅವ್ರಿಗೂ ಗೊತ್ತಿದೆ. ಮೊದಲು ಜಾಗವನ್ನ ಕಂದಾಯ ಇಲಾಖೆಯವರು ಕೊಟ್ಟಂಥ ಜಾಗವನ್ನ ಇಂಧನ ಇಲಾಖೆಯವರು ರಿಜಿಸ್ಟರ್ ಮಾಡ್ಕೊಂಡಿದ್ದು, ಅದು ಫಾರೆಸ್ಟ್ ಅಂತ ಹೇಳಿ ಚೇಂಜ್ ಆಗಿ, ಅದಾದಮೇಲೆ ರೈತರು 53 ಹಾಕಿದ್ದವ್ರನ್ನ ಅವನ್ನ ಬಿಡಿಸಿ ನಾನು 7.5 ಎಕರೆ ಜಮೀನನ್ನು ಇಲಾಖೆಗೆ ಬರ್ಮಾಡ್ಕೊಟ್ಟಿದ್ದೀವಿ. ಈಗ ಅವರ ಪ್ರಶ್ನೆ ಏನು ಅಂದರೆ 10 ಎಕರೆ ಮಿನಿಮಮ್ ಬೇಕು ಅಂತಕ್ಕಂಥದ್ದು ಒಂದು ಪ್ರಶ್ನೆಯನ್ನು ಉತ್ತರನ ಹೇಳಿದ್ದಾರೆ. ಅದನ್ನು ಕೂಡ 2 ಎಕರೆ 30 ಗುಂಟೆನೂ ಕೂಡ ಈಗಾಗಲೇ ರೆಡಿ ಮಾಡಿ ಕಂದಾಯ ಇಲಾಖೆಯಲ್ಲಿ ಅದು ಬಿದ್ದಿದೆ. ಮಾನ್ಯ ಅಧ್ಯಕ್ಷರೇ, ನಾನು ಮಂತ್ರಿಯವರಿಗೆ ಮನವಿ ಮಾಡ್ಕೋತೀನಿ, MLAಗಳೇ ಫಾಲೋ ಅಪ್ ಮಾಡೋದಾದರೆ, ಆಫೀಸರ್ಗೆ ಟೇಬಲ್ ಟು ಟೇಬಲ್ ಹೋಗೋದಾದರೆ ಹೆಂಗೆ ಕೆಲಸ ಆಗ್ತದೆ? ಅಧಿಕಾರಿಗಳ ಕೆಲಸ ಏನಿಲ್ಲಿ? ಅಧಿಕಾರಿಗಳಿಗೆ ದಯವಿಟ್ಟು ತಾಕತ್ ಮಾಡಬೇಕು. 9/9ರಲ್ಲಿ ಹೋಗಿರ್ತಕ್ಕಂಥ ಫೈಲು ಇನ್ನೂ ಕೂಡ 2 ಎಕರೆ 38 ಗುಂಟೆನ ತರಿಸ್ಕೊಳ್ಳೋಕ್ಕೆ ನಿಮ್ಮ ಅಧಿಕಾರಿಗಳು ಆಗಿಲ್ಲ ಅಂದರೆ ನಮ್ಮ ರೈತರ ಸಂಕಷ್ಟವನ್ನು ಅರ್ಥ ಮಾಡ್ಕೋಬೇಕು. ಮಾನ್ಯ ಸಚಿವರೇ, ದಯಮಾಡಿ ಇವತ್ತೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟು, ನಿಮಗೆ ಟೆಂಡರ್ ಕರೆಯೋದಕ್ಕೆ ಏನು ಪ್ರಾಬ್ಲಮ್ ಇಲ್ಲ. 2 ಎಕರೆ 20 ಗುಂಟೆ ಪ್ಲಸ್ 7 ಎಕರೆ 20 ಗುಂಟೆ ನಿಮಗಾಗಲೇ ನಿಮಗೆ ಜಿಲ್ಲಾ ಅಧಿಕಾರಿಯಿಂದ ನಿಮಗೆ ಬಂದಿದೆ. ಕೂಡಲೇ ಟೆಂಡರ್ ಕರೀರಿ, ಪ್ಲ್ಯಾನ್ ಮಾಡಿ, ಇದನ್ನು ಮಾಡಿ. ಅಷ್ಟೊತ್ತಿಗೆ ನಿಮ್ಮ ಅಧಿಕಾರಿಗಳನ್ನ ಕಳಿಸಿ ಕಂದಾಯ ಇಲಾಖೆಯನ್ನು ತಾವು ಪಡ್ಕೊಂಡು ಕೂಡಲೇ ಇದನ್ನು ಟೆಂಡರ್ನ ಮಾಡಬೇಕು, ರೈತರ ಸಂಕಟದಲ್ಲಿ ಪಾರ್ ಮಾಡಬೇಕು ಅಂತ ಹೇಳಿ ತಮ್ಮ ಮನವಿ ಮಾಡ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಜಯ ಮಂಜು ಅವರ ಕಳವಳಿ ನನಗೆ ಅರ್ಥ ಆಗ್ತದೆ. ಇದು ಮೊದಲು ಸ್ಯಾಂಕ್ಷನ್ ಆಗಿತ್ತು, ಕಣಿಯಾರು ಗ್ರಾಮದಲ್ಲಿ ಲ್ಯಾಂಡು ಸ್ಯಾಂಕ್ಷನ್ ಆಗಿತ್ತು, ನಮ್ಮ ಹೆಸರಿಗೆ ಖಾತೆನೂ ಬಂದಿತ್ತು. ಅಷ್ಟರಲ್ಲಿ ಅದು ಡೀಮ್ಡ್ ಫಾರೆಸ್ಟ್ ಅಂದ್ಬಿಟ್ಟು ಹೋಗಿ ಸ್ಟಾರ್ಟ್ ಮಾಡಲಿಕ್ಕೆ ಹೋದಾಗ ಫಾರೆಸ್ಟ್ ಅವರು ಒಪ್ಪಿಲ್ಲ, ಅದು ಅವರು ಹೇಳೋದು ಕರೆಕ್ಟು. ಆದರೆ ಈಗ 7.5 ಎಕರೆ 10 ಎಕರೆ ಬೇಕು. 220 ಸಬ್ಸ್ಟೇಷನ್ ಅದು ಅಂದ್ಬಿಟ್ಟು ಅದು ಈಗಾಗಲೇ KPTCL ಬೋರ್ಡಿಂದ ಸ್ಯಾಂಕ್ಷನ್ ಇದಾಗಿದೆ, ಟೆಕ್ನಿಕಲ್ ಬೋರ್ಡಿಂದ ಅದು ಸ್ಯಾಂಕ್ಷನ್ ಆಗಿದೆ. 10 ಎಕರೆಗೆ ಇವತ್ತು ಬೆಳಗಿನ ಸಮೇತ ನಾವು ಅಧಿಕಾರಿಗಳು ACS ಅವರು, ರೆವಿನ್ಯೂ ACS ಅವರೊಟ್ಟಿಗೆ ಮಾತಾಡಿದ್ದಾರೆ. ಅವರು ಟೇಬಲಿಗೆ ಬರಲಿಲ್ಲ. ಅದು ತಾವು ಹೇಳಿದ್ದು ನಾನು ಒಪ್ಕೊಳ್ತೀನಿ. ನಾನು ಇವತ್ತು ಹೇಳ್ತೀನಿ ಅವರಿಗೆ, ನಮ್ಮ ಆಫೀಸರ್ಗಳು ಹೋಗ್ಬಿಟ್ಟು ಅದನ್ನು ಫಾಲೋ ಅಪ್ ಮಾಡಬೇಕಾಗಿತ್ತು. MLAಗಳೆಲ್ಲ MLAಗಳು ಮಾಡಿದರೆ ತಪ್ಪೇನಿಲ್ಲ, ಬಟ್ ನಮ್ಮ ಆಫೀಸರ್ಗಳ ಕರ್ತವ್ಯ ಹೋಗಿ ಫಾಲೋ ಅಪ್ ಮಾಡಿಬಿಟ್ಟು ತಗೊಂಡ್ಬರ್ಬೇಕಾಗಿತ್ತು. ನನ್ನ ಗಮನಕ್ಕೆ ಬಂದ ಕೂಡಲೇ ಇವತ್ತು ಹೇಳಿದ್ದೀನಿ, ಆದಷ್ಟು ಬೇಗನೆ, ಅಂದರೆ ಅವರು ಒಪ್ಕೊಂಡಿದ್ದಾರೆ ರೆವಿನ್ಯೂ ಸೆಕ್ರೆಟರಿ ACS ಅವರು, ಆದಷ್ಟು ಬೇಗನೆ ತಂದು ಮತ್ತು DPR ಸಮೇತ ಅದು ಬರೋ ತನಕ ವೆಯ್ಟ್ ಮಾಡಬೇಡಿ, DPR ಮಾಡಲಿಕ್ಕೆ ಸಮೇತ ಇವತ್ತು ಬೆಳಗ್ಗೆ ನಾನು ಹೇಳಿದ್ದೀನಿ. ಆದಷ್ಟು ಬೇಗನೆ ಅದನ್ನು ಮಾಡುವಂಥ ಕೆಲಸ ಮಾಡ್ತೀವಿ. ಈಗಾಗಲೇ ತಡವಾಗಿ ನಾನು ಒಪ್ಕೊಳ್ತೀನಿ. ಥ್ಯಾಂಕ್ ಯು ಮಾನ್ಯ ಅಧ್ಯಕ್ಷ. ಒಂದೇ ನೀವು ಹೇಳಿದ್ದೆಲ್ಲ ಕರೆಕ್ಟು. ಅಧಿಕಾರಿಗಳಿಗೆ ಸೂಚನೆ ಕೊಡಿ. ನೀವು ಯಾವುದೇ ಆದಂಥ ಫಾಲೋ ಅಪ್ಪನ್ನು ಮಾಡ್ತಕ್ಕಂಥದ್ರಲ್ಲಿ ನಾವು 100 ಸಲ ಫೋನ್ ಮಾಡಿದಾಗ ಅಟೆಂಡ್ ಮಾಡ್ತಕ್ಕಂಥದಕ್ಕೆ ಅವರಿಗೆ
ಜವಾಬ್ದಾರಿಯಲ್ಲಿ. ಇದೇನು ದೊಡ್ಡ ವಿಶೇಷ ಇಲ್ಲ ಅಥವಾ ತೊಡಕಾದೇನಿಲ್ಲ. ದಯಮಾಡಿ ಕೂಡಲೇ ಟೆಂಡರ್ ಕರೆಸಿ 2 ಎಕರೆ 30 ಗುಂಟೆನೂ ಕೂಡ ಆಲ್ರೆಡಿ ಫೈಲ್ ಇರೋದ್ರಿಂದ ಆ ಪ್ರೋಸೆಸ್ ಮಾಡಬೇಕು ಅಂತ ಹೇಳಿ ಮಂತ್ರಿಗಳಿಗೆ ಮನವಿ ಮಾಡ್ತಾರೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ನಾನು ಪ್ರತಿ ಡಿಸ್ಟ್ರಿಕ್ಟಿಗೆ ಹೋಗಿ ಅಲ್ಲಿ ಜನಪ್ರತಿನಿಧಿಗಳ ಕರೆಸಿ ಅಧಿಕಾರಿಗಳೆಲ್ಲ ಕರೆದು ಈ ಥರ ಸಮಸ್ಯೆಗಳನ್ನ ಪರಿಹಾರ. ಅವತ್ತು ಮಂಜು ಅವರು ನನ್ನ ಮೀಟಿಂಗಿಗೆ ಬರಲಿಲ್ಲ, ಬಂದಿದ್ದರೆ ಬಹುಶಃ ಅವತ್ತೇ ಅದಕ್ಕೆ ಅಲ್ಲಿಯೇ ಕೊಡ್ತಾ ಇದ್ವಿ. ಈಗಲೂ ಇವತ್ತು ಬೆಳಗ್ಗೆ ಹೇಳಿದ್ದೀನಿ, ಆದಷ್ಟು ಬೇಗನೆ ಮಾಡಿಸ್ಬೇಕು. ರವಿ ಸುಬ್ರಹ್ಮಣ್ಯಂ ಎಲ್ಲಿ ವೈದಿಕ ಮಾನ್ಯ ಅಧ್ಯಕ್ಷರೇ, ಕುಟುಂಬ ಕಲ್ಯಾಣ ಸಚಿವರನ್ನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರ ಒದಗಿಸಿ. ಅಧ್ಯಕ್ಷರೇ, ಉತ್ತರವನ್ನು ಸವಿಸ್ತಾರವಾಗಿ ಒದಗಿಸಿದ್ದಾರೆ. ಇದರಲ್ಲಿ ಸ್ಯಾಂಕ್ಷನ್ ಪೋಸ್ಟ್ ಆಯುಷ್ ಇಲಾಖೆಯ ಹಿರಿಯ ವೈದ್ಯಾಧಿಕಾರಿಗಳಿದ್ದು 116 ಇದೆ. 95 ವೇಕೆನ್ಸಿ 16 ವರ್ಷಗಳಿಂದ ಇದೆ. ಇದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಆದೇಶ ಕೂಡ ಇದೆ. ಜೀವನದಲ್ಲಿ ಒಂದು ಪ್ರಮೋಷನ್ ಸಿಕ್ಕಬೇಕು ಯಾರಿಗಾರು ಅಂತೇಳಿ ಆದಷ್ಟು ಬೇಗ ಅದನ್ನು ಫಿಲಪ್ ಮಾಡೋದಕ್ಕೆ ವೈದ್ಯಾಧಿಕಾರಿಗಳಿಗೆ ಪ್ರಮೋಷನ್ ಕೊಡೋದಕ್ಕೆ ಕ್ರಮ ತಗೊಳ್ಬೇಕು ಅಂತ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ರವಿ ಸುಬ್ರಹ್ಮಣ್ಯ ಅವರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಎಲ್ಲ ಕೊಟ್ಟಿದ್ದೇವೆ. ಈಗ ಇದು ಪ್ರಮೋಷನ್ ಆಗ್ತಕ್ಕಂಥದ್ದಕ್ಕೆ 2 ರೀತಿಯಾದಂಥ ಒಂದು ಈ ಸ್ಥಾನಪನ್ನ ಮುಂಬಡ್ತಿ ಅಂತ ಏನು ಹೇಳ್ತೀವಿ, ಟೈಮ್ ಬೌಂಡ್ ಪ್ರಮೋಷನ್, ಅದನ್ನು ಹಿಂದೆ ಎಲ್ಲ ನಮ್ಮಲ್ಲಿ ಒಂದು ಎಕ್ಸಿಕ್ಯೂಟಿವ್ ಆರ್ಡರ್ ಆಗಿತ್ತು ಈ ಟೈಮ್ ಬೌಂಡ್ ಪ್ರಮೋಷನ್ ರೀತಿಯಾಗಿ ಪ್ರಮೋಷನ್ ಪೋಸ್ಟ್ಗಳು ಕೊಡಬೇಕು ಅಂತ. ಆದರೆ ಇದುವರೆಗೂ ನಮ್ಮಲ್ಲಿ DPC ಮುಖಾಂತರ ಮಾಡ್ತಕ್ಕಂಥದ್ದು ಆಗಿತ್ತು. ಆದ್ದರಿಂದ ನಾವೀಗ ತೀರ್ಮಾನ ತೊಗೊಂಡಿದ್ದೇವೆ, ನಮ್ಮ C&R ಕೂಡ ಬದಲಾವಣೆ ಮಾಡ್ತಾ ಇದ್ದೀವಿ. ಟೈಮ್ ಬೌಂಡ್ ಪ್ರಮೋಷನ್ ಈ ಸ್ಥಾನಪನ್ನ ಮುಂಬಡ್ತಿಯನ್ನೇ ಆ ಮಾದರಿಯಲ್ಲೇ ನಾವು ಕೊಡಬೇಕು ಅಂತ. ಸೊ ಅದರಿಂದ C&R ಬದಲಾವಣೆ ಮಾಡ್ತಾ ಇದ್ದೀವಿ. ಮತ್ತು ಈಗ ಅಲ್ಲಿವರೆಗೂ, ಯಾಕಂದರೆ ನಾವು ತಡ ಮಾಡೋದು ಬೇಡ ಅಂತ ಹೇಳಿ ಏನು ಪ್ರಮೋಷನ್ ಕೊಡಬೇಕಾಗಿದೆ ಉಳಿದಿರ್ತಕ್ಕಂಥವ್ರಿಗೆ ಅದನ್ನು ಇದೇ ಮಾದರಿಯಾಗಿ ಸ್ಥಾನಪನ್ನ ಮಾದರಿಯಾಗಿ DPC ಮಾಡ್ದೇ ಇದು ಟೈಮ್ ಬೌಂಡ್ ಪ್ರಮೋಷನ್ ಮಾದರಿಯಲ್ಲೇ ನಾವು ಅವ್ರಿಗೆ ಈಗಾಗಲೇ ಕ್ರಮ ತಗೊಳ್ಳೋದಕ್ಕೆ ಹೇಳಿದ್ದೀವಿ. ಆದಷ್ಟು ಶೀಘ್ರದಲ್ಲಿ ಈ ಮುಂಬಡ್ತಿಯನ್ನು ನೀಡ್ತಕ್ಕಂಥದ್ದು ನಾವು ಮಾಡ್ತೀವಿ. C&R ಕೂಡ ಬದಲಾವಣೆ ಮಾಡ್ತೀವಿ. ಅದಕ್ಕೋಸ್ಕರ ನಾವು ಕಾಯೋದಕ್ಕೆ ಹೋಗೋದಿಲ್ಲ, ಈಗಲೇ ನಾವು ತುರ್ತಾಗಿ ಇದನ್ನು ತಗೊಳ್ತಕ್ಕಂಥದ್ದು ನಾವು ಮಾಡ್ತಾ ಇದ್ದೀವಿ.